ಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಈಗಾಗಲೇ ನಿನ್ನೆ ನಡೆದು ನಮ್ಮ ಮುರಳಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋಂಥದ್ದನ್ನು ನಾವು ನೋಡಿರುವಂಥದ್ದು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮುರಳಿಯವರು ನಮ್ಮದು 8 ಸದಸ್ಯರ ತಂಡ ಇದ್ದಿದ್ದ ಜೊತೆಗೆ ನಮ್ಮ ಮುಖಂಡರ ಒಂದು ಪ್ರಯತ್ನ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರ ಒಂದು ಕಾರ್ಯಶೈಲಿಯಿಂದ ನಮ್ಮ ರಾಜಪ್ಪನವರು ಈಗಾಗಲೇ ವಾರುಂಶನಹಳ್ಳಿ ಗ್ರಾಮದ ಸದಸ್ಯರಾಗಿದ್ದು ನಮ್ಮ ಪಕ್ಷ ಸಿದ್ಧಾಂತಗಳನ್ನ ಒಪ್ಪಿ ನಮ್ಮ ಮುಖಂಡರ ಗುಣಗಳನ್ನ ಒಪ್ಪಿ ನಮ್ಮ ಜೊತೆ ಹೆಜ್ಜೆ ಹಾಕ್ತೀವಿ, ಇನ್ನು ನಾವು ನಿಮ್ಮ ಜೊತೆ ಗೂಡಿಸ್ಕೊಂಡು ಕಾಂಗ್ರೆಸ್ ಪಕ್ಷನ ಕಟ್ಟೋಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಭಾಳ ಸಂತೋಷದಿಂದ ವಾಲಂಟಿಯರಾಗಿ ಅವರೇ ಬಂದು ಅವರ ಬೆಂಬಲನ ಸೃಷ್ಟಿ ನಮಗೆ ಮತ ಕೊಡೋದ್ರ ಮೂಲಕ ಇನ್ನೊಂದಷ್ಟು ಹೆಚ್ಚು ಶಕ್ತಿನ ನಮ್ಗೆ ತಂದುಕೊಟ್ಟಿರ್ತಾರೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ಅಂತ ನಮಗೆ ಜಯ ಸಿಗುವಂಥ ನಿಟ್ಟಿನಲ್ಲಿ ನಮಗೆ ಸ್ಪಂದಿಸಿದಂಥವರು ರಾಜಪ್ಪನವರು. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸಿ ಸದಾ ಅವ್ರ ಜೊತೆ ನಾವುಗಳು ಮತ್ತು ಕಾಂಗ್ರೆಸ್ ಪಕ್ಷ ಇರ್ತದೆ ಅಂತೇಳಿ ನಾನು ಅವ್ರಿಗೆ ಧೈರ್ಯನ ಕೊಡ್ತಾ ಭವಿಷ್ಯದಲ್ಲಿ ಹುಣಸನಹಳ್ಳಿ ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ತೀರ್ಮಾನಗಳನ್ನ ಹೆಜ್ಜೆಗಳನ್ನ ಇಟ್ಟು ವಿಭಿನ್ನವಾಗಿ ಆಲೋಚನೆ ಮಾಡಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಮುರಳಿಯವರು ಅಂತೇಳಿ ಅವ್ರ ತೀರ್ಮಾನ ಹೇಳಿ ಸರ್ಕಾರದ ಸವಲತ್ತುಗಳು ತರೋಂಥ ಕೆಲಸ ಪ್ರಯತ್ನಗಳಾಗಲಿ ಎಲ್ಲರೂ ವಿಶ್ವಾಸ ತೊಗೊಂಡೋಗಿ ಕೆಲಸ ಮಾಡಲಿ ಅಂತೇಳಿ ನಾನು ಅಧ್ಯಕ್ಷರಿಗೆ ಮತ್ತು ರಾಜಪ್ಪನವ್ರಿಗೆ ಮತ್ತು ಎಲ್ಲ ದುಡಿದಂಥ ಮುಖಂಡರು ಬಸವರಾಜಣ್ಣವ್ರ ಆದಿಯಾಗಿ ದೇವರಾಜಣ್ಣವ್ರ ಆದಿಯಾಗಿ ನಮ್ಮ ಇನ್ನು ಅನೇಕ ಮುಖಂಡರು ಆಂಜನೇಯ ರೆಡ್ಡಿಯವರ ಆದಿಯಾಗಿ ಪ್ರತಿಯೊಬ್ಬರು ಸಹ ಇಲ್ಲಿ ಭಾಳಷ್ಟು ಕೂಡಿ ನಮ್ಮ ನಿರಂಜನ ಸ್ವಾಮಿಗಳವರಾಗಲಿ ವೆಂಕಟೇಶ್ ಅಣ್ಣವರು ಜಾತಪ್ಪಣ್ಣವರು ಎಲ್ಲರೂ ಸಹ ಅನೇಕ ಮುಖಂಡರುಗಳಲ್ಲಿ ಶ್ರಮವಹಿಸಿ ಕೆಲಸ ಮಾಡಿರೋದು. ಒಗ್ಗಟ್ಟು ಇದ್ದರೆ ಬಲ ಇರ್ತದೆ, ಬಲ ಇದ್ದರೆ ಜಯ ಇರ್ತದೆ. ಆ ನಿಟ್ಟಿನಲ್ಲಿ ಇದೊಂದು ನಿದರ್ಶನ ನಮಗೆ ಹುಣಸನಹಳ್ಳಿ ಗ್ರಾಮ ಪಂಚಾಯತಿ. ಹಾಗಾಗಿ ಎಲ್ರಿಗೂ ನಾನು ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ.